ಬೆಳೆ ಸಮೀಕ್ಷೆಗೆ ತೆರಳಿದಂತಹ ಆರ್ ಅಶೋಕ್ಗೆ ರೈತರು ಘೆರಾವ್ ಹಾಕಿದ್ದಾರೆ. ಚಾಮರಾಜನಗರ ರೈತರಿಂದ ಕಾರನ್ನ ತಡೆದು ಅಶೋಕ್ಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಅಲ್ಲಿನ ರೈತರು. ಕೇವಲ ಎಸ್ಐಆರ್ ಬಗ್ಗೆ ಮಾತನಾಡುವುದಕ್ಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಕೂಡ ಪ್ರಶ್ನೆ ಹಾಕಿದ್ದಾರೆ. ಆದರೆ ಜಿಲ್ಲೆಯಲ್ಲಿ ಬರದ ಬಗ್ಗೆ ಅಧ್ಯಯನ ಮಾಡಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಪಕ್ಷ ನಾಯಕ ಆಗಿರುವಂತಹ ರಾಜ್ಯ ಸರ್ಕಾರಕ್ಕೆ ಕಣ್ಣು ತೆರೆಸುವಂತಹ ಕೆಲಸ ಮಾಡಬೇಕು ನೀವು ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೋಡಿ, ಬಿಜೆಪಿ ಸಂಸದರು ಕೇಂದ್ರ ಸರ್ಕಾರಕ್ಕೆ ಬರದ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಆರ್ ಅಶೋಕ್ಗೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಆಗ್ರಹ ಮಾಡ್ತಾ ಇದೆ. ರೈತರು ಒಂದು ಕಡೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇವಲ ಎಸ್ಐಆರ್ ಬಗ್ಗೆ ಮಾತನಾಡೋದಲ್ಲ, ರೈತರ ಸಂಕಷ್ಟದ ಬಗ್ಗೆ ಧ್ವನಿ ಎತ್ತಬೇಕು. ಚಾಮರಾಜನಗರ ರೈತರಿಂದ ಕಾರನ್ನ ತೆಗೆದು ಆರ್ ಅಶೋಕ್ಗೆ ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಎಸ್ಐಆರ್ ಬಗ್ಗೆ ಮಾತ್ರ ಮಾತಾಡ್ತೀರಾ, ನಮ್ಮ ಕಷ್ಟಗಳ ಬಗ್ಗೆ ಯಾಕೆ ಮಾತಾಡಲ್ಲ? ಇಲ್ಲಿ ಬರ ಆವರಿಸಿದೆ, ಅದನ್ನ ಅಧ್ಯಯನ ಮಾಡಿಲ್ಲ. ಒಂದ್ ಕಡೆ ವಿಪಕ್ಷ ನಾಯಕ ರಾಜ್ಯ ಸರ್ಕಾರಕ್ಕೆ ಏನ್ ಮಾಡಬೇಕು, ಕಣ್ಣು ತೆರೆಸುವಂತಹ ಕೆಲಸ ಆಗಬೇಕು. ಅದಾಗ್ತಿದ್ಯಾ? ಬಿಜೆಪಿ ಸಂಸದರು ಅಲ್ಲಿ ಮಾತನಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ. ನೋಡಿ, ಕಾರನ್ನ ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿನ ಸಮಸ್ಯೆಗಳ ಬಗ್ಗೆ ಅಥವಾ ಅಧಿಕಾರಿಗಳು ಏನು ಕೆಲಸವನ್ನ ಮಾಡಬೇಕು ಅದು ಆಗ್ತಿಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತಿದ್ದಾರೆ. ಕೇವಲ ಎಸ್ಐಆರ್ ಬಗ್ಗೆ ಮಾತ್ರ ಮಾತಾಡೋದಲ್ಲ, ಇಲ್ಲಿ ಬರದ ಛಾಯೆ ಆವರಿಸ್ಕೊಂಡಿದೆ, ಅದರ ಬಗ್ಗೆ ಅಧ್ಯಯನ ಆಗಿಲ್ಲ, ಅದು ಯಾಕೆ ಪೆಂಡಿಂಗ್ ಇದೆ ಅನ್ನುವಂತಹ ಪ್ರಶ್ನೆ ಕೂಡ ಹಾಕ್ತಿದ್ದಾರೆ. ಬೆಳೆ ಸಮೀಕ್ಷೆ ಬಗ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆರಳಿದಂತಹ ಆರ್ ಅಶೋಕ್ಗೆ ಅಲ್ಲಿನ ರೈತರು ಕಾರನ್ನ ತಡೆದು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಬಿಜೆಪಿಯವರು ಕೇವಲ ಎಸ್ಐಆರ್ ಬಗ್ಗೆ ಮಾತಾಡ್ತೀರಾ, ಆದರೆ ಇಲ್ಲಿ ಏನೆಲ್ಲ ಕಷ್ಟಗಳಿದೆ, ರೈತರು ಏನೆಲ್ಲ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಅರಿವಿದೆಯಾ? ಬರದ ಸಮೀಕ್ಷೆ ಆಗಬೇಕಾಗಿತ್ತು ನಮ್ಮ ಪ್ರದೇಶದಲ್ಲಿ, ಅದು ಕೂಡ ಆಗಿಲ್ಲ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ರೈತರಿಂದ ಕಾರನ್ನು ತಡೆದು ಅಶೋಕ್ಗೆ ತರಾಟೆ ತೆಗೆದುಕೊಳ್ತಿದ್ದಾರೆ. ಅದರ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಮಂದಿ ರೈತರು ಅವರ ಸುತ್ತುವರೆದು ಅವರ ಸಮಸ್ಯೆಗಳನ್ನು ಹೇಳ್ತಿದ್ದಾರೆ. ಅಥವಾ ಸಂಸತ್ನಲ್ಲಿ ಮಾತನಾಡಬೇಕು, ಅದನ್ನು ಯಾಕೆ ಮಾತಾಡ್ತಾ ಇಲ್ಲ, ಅಥವಾ ಕೇಂದ್ರ ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸ ಆಗಬೇಕು, ಅದು ಯಾಕೆ ಆಗ್ತಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ.